ಅಯ್ಯೋ, ಏನು ಅಂತ ಹೇಳಿ ಮಾನ್ಯತಾ ಅವ್ರೆ, ನಿಮ್ ಶತ್ರು ರಾಮಾಚಾರಿ ಅಂತ್ಯಕ್ರಿಯೆ ಅದ್ಭುತ ಕ್ಷಣಗಳನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಅಲ್ಲಿ ಆ ಮನೆಯವರೆಲ್ರು ಹತ್ಕೊಂಡು ಗೊಳಾಡ್ತಿದ್ರೆ ಅದನ್ನ ನೋಡೋದಕ್ಕೆ ನನ್ಗೆ ನನ್ನ 2 ಕಣ್ಗಳು ಸಾಲೇ ಇಲ್ಲ ಗೊತ್ತಾ. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿಗೆ ನೆರಳಾಗಿರುವೆ. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿಗೆ ನೆರಳಾಗಿರುವೆ. ಕುರುಗದಿರು ಮರುಗದಿರು, ಹಾಯಾಗಿ ನೀನಿರು. ಈ ತರ ಹಾಡು ಹೇಳ್ಕೊಂಡು ನನ್ನ ಮಾತ್ರ ಒಬ್ಬಂಟಿ ಆಗ್ಬಿಟ್ಟು ನೀನು ಹಾಯಾಗಿ ಹೋಗ್ಬಿಟ್ಟಲ್ಲ ರಾಮಾಚಾರಿ. ನನ್ನ ನೆಲದ ಮೇಲೆ ನಡೆಯೋಕ್ಕೂ ಬಿಡ್ತಿರ್ಲಿಲ್ಲ ನೀನು. ಇವಾಗ ನೋಡಿದ್ರೆ ನನ್ನ ಈ ತರ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ ರಾಮಾಚಾರಿ. ಇದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತು? ಮೋಸ, ನೀನ್ ಮೋಸ ಮಾಡ್ಬಿಟ್ಟೆ ರಾಮಾಚಾರಿ ನನ್ಗೆ. ನಮ್ಮ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ರಾಮಾಚಾರಿ? ಮಾತಾಡು ರಾಮಾಚಾರಿ, ಮಾತಾಡು ರಾಮಾಚಾರಿ. ರುಕ್ಕುಗೇನೋ ಸ್ವಲ್ಪ ಧೈರ್ಯ ಹೇಳಿ ಸಮಾಧಾನ ಆಯ್ತು. ಆದ್ರೆ ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಆಗೇಬೇಕು ಕ್ಯೂ ಬೋಲೋ. ಕೋಲೆನ ರುಕ್ಕು ಒಬ್ಳೆ ಮಾಡಿಲ್ಲ, ಜೊತೆಗೆ ತಾವಿಬ್ರು ಸೇರ್ಕೊಂಡ್ ಮಾಡಿದಿರಲ್ಲ. ಶರಾಬ್ ಜಿಕೆ, ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದೆ ತಮಾಷೆ ಮಾಡ್ಬೇಡ. ಅಲೋ, ಕಾನೂನು ನಾವು ಯಾವ ಫೀಲಿಂಗ್ ಅಲ್ಲಿ ಇದೀವಿ ಅಂತೆಲ್ಲ ನೋಡಲ್ಲ, ಏನ್ ಮಾಡಿದೀವಿ ಅನ್ನೋದಷ್ಟೇ ನೋಡೋದು. ಅವ್ರಿಗೆ ಅದಷ್ಟೇ ಮುಖ್ಯ. ಪೊಲೀಸ್ನವರು ಅದನ್ನ ಮಾತ್ರ ನೋಡೋದು. ಅದಕ್ಕೆ ಹೇಳೋದು, ನಮ್ ಜೊತೆ ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಇರೋ ಹೋಗ್ ಮಾತ್ರ ಇರ್ಬೇಕು ಅಂತ. ಈ ತರ ಆದ್ಮಿ ಇದ್ರೆ ಹಿಂಗೆ. ಹೌದೌದೌದೌದೌದು, ಇಂಥವ್ರನ್ನೇ ಜೊತೆಗೆ ಇಟ್ಕೊಂಬಿಡಿ. ಕೊಲೆ ಮೇಲೆ ಕೊಲೆ ಮಾಡ್ಬಿಟ್ಟು ಪರ್ಮನೆಂಟ್ ಆಗಿ ಜೈಲಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು. ರುಕ್ಕು ಹೇಳೋ ತರ ಮುರಾರಿ ಮಾತ್ ಕೇಳ್ಕೊಂಡು ಪೊಲೀಸ್ ಅವ್ರಿಗೆ ನಮ್ಮೇಲ್ ಡೌಟ್ ಬಂದ್ರೆ? आप चिंता मत करो मनीता जी, ಕೊಲೆ ಮಾಡೋದಕ್ಕೆ ಧೈರ್ಯ ಇದ್ರೆ ಮಾತ್ರ ಸಾಲಲ್ಲ, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಈಗ ರಾಮಾಚಾರಿ ಮರ್ಗಯ ಅಲ್ವಾ, ಅವನ ಬಾಡಿನ ಏನ್ ಮಾಡ್ತಾರೆ? ಅದನ್ನೇನ್ ಮನೆಯಲ್ಲ ಇಟ್ಕೊಳಕ್ಕಾಗತ್ತೆ, ತಗೊಂಡೋಗಿ ಸುಟ್ಟಾಕ್ತಾರೆ. ದೆನ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಹೇಗೆ ಇಡ್ತೀರ ನವ್ದೀಪ್? ನೋಡಿ, ಈಗ ಪೊಲೀಸ್ಗೆ ಡೌಟ್ ಬಂದ್ರೆ ಬಾಡಿನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಬಾಡಿನ ಫ್ಯಾಮಿಲಿ ಅವರು ಆಲ್ರೆಡಿ ಸುಟ್ಟಾಕಿರ್ತಾರೆ. ಆಮೇಲೆ ಪೊಲೀಸರಿಗೂ ಏನು ಮಾಡಕ್ ಆಗಲ್ಲ. ನೀವು ಸುಮ್ಮನೆ ಗಾಬರಿ ಆಗ್ತಿದ್ದೀರಾ. ಡೋಂಟ್ ವರಿ, ನಾನಿದ್ದೀನಿ, ಎಲ್ಲ ಹ್ಯಾಂಡಲ್ ಮಾಡಿ. ಐ ಟೋಲ್ಡ್ ಯು. ಮಕ್ಳಕ್ಕಿ ಕಳಕ್ ಕಳಿಸ್ಕೊಡ್ಬೇಕು. ಜನ್ಮದಲ್ಲಿ ಏನ್ ಕರ್ಮ ಮಾಡಿಲ್ಲ ನಾನು. ಬಾಡಿ ಬದುಕ್ಬೇಕಾದ ಮಗನಿಗೆ ಅಕ್ಕಿ ಕಳಕ್ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಥಿತಿ ಯಾಕೆ ಬರಬಾರ್ದಪ್ಪ. ನಮ್ಮ ಕಣ್ಣಲ್ಲಿಗೆ
ಹಕ್ಕಿಗಳ ಕಳಿಸ್ಕೊಡಮ್ಮ ಅಮ್ಮ. ಮತ್ತೆ ಯಾರಾದ್ರೂ ಅಕ್ಕಿ ಕಾಳು ಹಾಕೋರಿದ್ದೀರಾ? ಒತ್ ಮುಳುಗೋದ್ರೊಳಗಡೆ ಅಂತ್ಯ ಸಂಸ್ಕಾರ ಕ್ರಿಯೆ ಆಗ್ಬೇಕು. ಯಾರಾದ್ರೂ ಬರೋರಿದಾರ? ವೈಶಾಖ ಕೋದಂಡ ಹೊರ ದೇಶಕ್ಕೆ ಶ್ರುತಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ವಿಷಯನ ಮುಟ್ಸಿದೀವಿ, ಆದ್ರೆ ಏನ್ ಮಾಡೋದು, ಬರೋದಿಕ್ಕೆ 2-3 ದಿವಸ ಆಗುತ್ತಂತೆ. ಅದಕ್ಕೆ ಈಗ್ಲೇ ಅವ್ರಿಗೆ ಬರಕ್ ಆಗಲ್ಲ. ಅರಕು ನಿಮ್ ಯಜಮಾನ್ರಲ್ಲಿ? ಅವ್ರಿಗೆ ರಾತ್ರಿಯಿಂದ ಕಾಲ್ ಮಾಡ್ತಾನೆ ಇದೀವಿ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಮೆಸೇಜ್ ಕೂಡ ಮಾಡಿದ್ದೆ. ಒಂದೊಂದ್ಸಲ ಅವ್ರು ಹಿಂಗೆ 2-3 ದಿನ ಆದ್ರೂ ಕಾಲ್ಗೂ ಸಿಗಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಪುನಃ ಗುಜರಾತ್ ಅಂತ ಅಲ್ಲಿ ಓಡಾಡ್ತಿರ್ತಾರೆ. ಹಾಗಾದ್ರೆ ಕಾಯೋದ್ರಲ್ಲಿ ವ್ಯರ್ಥ. ಆಚಾರ್ಯ, ಕಳೆ ಬರನ ಹೆಚ್ಚೊತ್ತು ಇಟ್ಕೊಳ್ಳೋದು ಬೇಡ. ಸೂರ್ಯಾಸ್ತಮಯ ಆಗೋದ್ರೊಳಗೆ ಅಂತ್ಯಕ್ರಿಯೆ ಮಾಡಿ ಮುಗಿಸೋಣ. ನನ್ನ ಮಗ ಜೀವ ಬಿಡ್ಬೇಕಾದ್ರು ನೆಮ್ಮದಿಯಿಂದ ಬಿಟ್ಟಿಲ್ಲ. ಕೊನೆ ಪಕ್ಷ ಅವನ ಅಂತ್ಯಕ್ರಿಯೆ ಏನಾದ್ರೂ ಪರಿಪೂರ್ಣವಾಗಿ ಪೂರ್ತಿ ಸಂಸ್ಕಾರದಿಂದ ಆಗ. ರಾಮಾಚಾರಿ ಮೇಲೆ ಮಳೆ ಬೀಳ್ತಿದೆ. ಕೊನೆ ಸಲ ಮುಖ ನೋಡ್ಕೊಳ್ಳೋದಾದ್ರೆ ನೋಡಿ. ರಾಮಾಚಾರಿ, ನನ್ ಬಿಟ್ಟು ಹೋಗ್ಬೇಡ ರಾಮಾಚಾರಿ. ನನ್ನಿಂದ ಇರಕ್ಕಾಗಲ್ಲ ರಾಮಾಚಾರಿ, ಬಿಟ್ಟು ಹೋಗ್ಬೇಡ ರಾಮಾಚಾರಿ. ರಾಮಾಚಾರಿ, ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ಸುಮ್ಮನೆ ತಂಗಾಳಿಯಂಗಳವು ಸೂಚನೆ ಸಾಗರದ ಬಿಟ್ಟು ಹೋಗ್ಬೇಡ ರಾಮಾಚಾರಿ. ಮಳೆಗೆ ಬಂದ ಮೇಲೆ ಹೂವು ಇಲ್ಲೋಡು, ಇಲ್ಲೋಡು ನಿನ್ ಮಗುನ, ನಿನ್ ಮಗುಗೆ ಏನ್ ಹೇಳಿ ರಾಮಾಚಾರಿ ನಾನು? ಏನ್ ಹೇಳಿ ರಾಮಾಚಾರಿ? ರಾಮಾಚಾರಿ, ನಿನ್ ಮೇಲೆ ಬಿಸ್ಲೆ ಬೀಳೋದನ್ನ ತಡೆಯಕ್ಕಾಗಿಲ್ಲ ನನಗೆ. ಇವಾಗ ಬೇಡ ಬೇಡ, ರಾಮಾಚಾರಿಗೆ ಬಿಸಿ ತಡ್ಕೊಳಕ್ ಆಗಲ್ಲ. ಇದೇ ಕೆಲ್ಸನ ಬಾರಲ್ಲಿ ಮಾಡಿದಿದ್ರೆ ಟಿಪ್ ಸಾರ ಸಿಕ್ಕಿರೋದು. ಕ್ಯಾಬಿನ್ ತಾವು ಹಿಗ್ಗಿ ಹಿಗ್ಗಿ. ನಾವ್ದೇ ಇಷ್ಟೊತ್ಗಾಗ್ಲೇ ರಾಮಾಚಾರಿ ಹೆಣ ಸುಟ್ಟು ಬೂದಿ ಆಗಿರುತ್ತಲ್ವಾ? ಅವನ್ ಹೆಣ ನೋಡೋ ಸೌಭಾಗ್ಯ ಅಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಕಿವಿಯಾರೆ ಕೇಳೋಣ ಅಂದ್ರೆ ರುಕ್ಕುನೇ ಬಂದಿಲ್ಲ. ಓಹೋ, ಈಗ ಬಂದಾಯ್ತಲ್ಲ ನಿಮ್ಮಕ್ಕೋ ಕೊಲೆ ಪಾರ್ಟ್ನರ್. ವಾವ್, ಲವ್ಲಿ. ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ನನಗ್ ಮೊದ್ಲು ಕುಡಿಯೋದಕ್ಕೆ ಏನಾದ್ರೂ ಕೊಡಿ. ವಿಸ್ಕಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಕೊಟ್ಬಿಡ್ಲಾ? ಜೀಕೆ, ನನಗಾಗ್ತಾ ಇರೋ ಖುಷಿಗೆ 2 ಸ್ಪೂನ್ ಅಲ್ಲ, 1 ಮೂಟೆ ಸಕ್ಕರೆ ಹಾಕಿದ್ರು ಅದ್ ಕಡಿಮೆನೆ. ಯಾಕಂದ್ರೆ ನಾನು ಇವತ್ತು ಅಷ್ಟು ಸಂತೋಷವಾಗಿದ್ದೀನಿ. ಈ ತರ ಸಂತೋಷ ನನ್ ಲೈಫಲ್ಲೇ ನನ್ಗಾಗಿರ್ಲಿಲ್ಲ. ರುಕ್ಕು, ನೀನೊಬ್ಳೆ ಖುಷಿಯಾಗಿದ್ರೆ ಸಾಕ? ಅಲ್ಲಿ ಏನೇನ್ ನಡೀತು ಅಂತ ಎಲ್ರ ಹತ್ರನೂ ಹೇಳು. ಎಲ್ರೂ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಎಂಜಾಯ್ ಅ ಡ್ರೀಮ್. ಅಯ್ಯೋ, ಏನು ಅಂತ ಹೇಳಿ ಮಾನ್ಯತಾ ಅವ್ರೆ, ನಿಮ್ ಶತ್ರು ರಾಮಾಚಾರಿ ಅಂತ್ಯಕ್ರಿಯೆ ಅದ್ಭುತ ಕ್ಷಣಗಳನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಅಲ್ಲಿ ಆ ಮನೆಯವರೆಲ್ರು ಹತ್ಕೊಂಡು ಗೊಳಾಡ್ತಿದ್ರೆ ಅದನ್ನ ನೋಡೋದಕ್ಕೆ ನನ್ಗೆ ನನ್ 2 ಕಣ್ಗಳು ಸಾಲೇ ಇಲ್ಲ ಗೊತ್ತಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ ಶತ್ರು ಅಂದ್ರೆ ನಿಮ್ ಮಗಳು ಚಾರು, ಅವಳು ಸುರಿಸ್ತಾ ಇದ್ದಿದ್ ಕಣ್ಣೀರ್ ನೋಡ್ತಾ ಇದ್ರೆ ನನ್ಗೆ ಮಾನ್ಸೂನ್ ಮಳೆಲಿ ಗಿಡ ಮರಗಳ ಮಧ್ಯೆ ನಿಂತ್ಕೊಂಡ್ ನೆನಿತಾ ಎಂಜಾಯ್ ಮಾಡ್ತಾ ಇದ್ದಾಗ ಅನ್ಸ್ತಾ ಇತ್ತು.
ಚಾರು ಹುಚ್ಚಿ ತರ ಆಡ್ತಾ ಇದ್ದಾಗ ನನ್ಗೆ ಆಗ್ತಾ ಇದ್ದಿದ್ ಖುಷಿ ಇತ್ತಲ್ಲ, ಸಾವಿನ ಮನೇಲೂ ಶಾವ್ಗೆ ಪಾಯಸ ಕುಡ್ದಷ್ಟೇ ಸಂತೋಷ ಆಗ್ತಿತ್ತು. ರುಕ್ಕು, ಇನ್ನು ನಿನ್ ಸೈಡ್ ಎಲ್ಲ ಮುಗೀತು ಅಲ್ವಾ? ಇನ್ನು ನನ್ನ ಬೇಬಿಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ತಾನೆ? ನೋ 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 ನೋ, ಇನ್ನೂ ಕೆಲ್ಸ ಬಾಕಿ ಇದೆ. ನಾನ್ ನೋಡೋದು ಇನ್ನು ತುಂಬಾ ಇದೆ. ಏನ್ ಹೇಳ್ತಾ ಇದೆ ರುಕ್ಕು? ರಾಮಾಚಾರಿ ಮಾತ್ರ ಸತ್ರೆ ಸಾಕಾ? ಮತ್ತಿನ್ಯಾರ್ ಸಾಯ್ಬೇಕು? ನಾನು ರಾಮಾಚಾರಿ ಸಾಯ್ಬೇಕು ಅಂತ ಆಸೆ ಪಟ್ಟಿದ್ದೆ ಅವನ್ ಹೆಂಡ್ತಿ. ಅಂದ್ರೆ ನಿಮ್ ಮಗಳು ಚಾರು ವಿಧವೆ ಆಗ್ಬೇಕು, ಅದನ್ನ ನಾನ್ ಕಣ್ಣಾರೆ ನೋಡ್ಬೇಕು ಅಂತ. ಇವತ್ತಿಂದ 8 ದಿನಕ್ ಸರಿಯಾಗಿ ಆ ಮನೇಲಿ ಚಾರು ಮುತ್ತೈದೆ ತನ ಕಲಿಯೋ ಶಾಸ್ತ್ರ ನಡೆಯತ್ತೆ. ನಾನಲ್ಲಿಗೆ ಹೋಗ್ತೀನಿ. ಅವಳಿಗೆ ಕೈಯಲ್ಲಿರೋ ಬಳೆಗಳು ಹೊಡೆದು ಕುಂಕುಮ ಅಳಿಸಿ ತಾಳಿ ತೆಗಿಯೋ ಶಾಸ್ತ್ರ ಮಾಡ್ತಾರೆ. ಅಲ್ಲಿ ನಾನ್ ಜಾಯ್ನ್ ಆಗಿ ಇದೇ ಕೈಯಾರ ಆ ಎಲ್ಲಾ ಶಾಸ್ತ್ರಗಳನ್ನು ಮಾಡಿದ್ಮೇಲೆನೆ ನನ್ ಮನ್ಸಲ್ಲಿರೋ ದ್ವೇಷ ಕಡಿಮೆ ಆಗೋದು. ಆ ಚಾರು ಎಲ್ಲದನ್ನು ಕಳ್ಕೊಂಡು ಬಿಳಿ ಸೀರೆ ಉಡ್ಕೊಂಡು ವಿಧವೆಯಾಗಿ ಕೂತ್ಕೊಂಡು ಅಳೋದನ್ನ ನೋಡಿ ನಾನ್ ಆನಂದ ಪಡ್ಬೇಕು. ಆ ದಿನಕ್ಕೋಸ್ಕರನೇ ಅಲ್ವಾ ನಾನ್ ಇಷ್ಟು ಕಾಯ್ತಾ ಇರೋದು. ವೆರಿ ಗುಡ್ ರುಕ್ಕು, ವೆಲ್ ಡನ್. ಸೂಪರ್ ಸೂಪರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಬ್ಬೊಬ್ರು ಮಹಾನ್ ನಾರಿಯರು. ಜೀಕೆ, ಕೋಪ ಮಾಡ್ಕೋಬೇಡ ರುಕ್ಕು. ಇಟ್ಸ್ ಓಕೆ, ಕೂಲ್ ಡೌನ್. ರುಕುಜಿ ಗುಸ್ಸಾ ಮತ್ ಕೀಜಿ. ಹ್ಯಾಪಿ ಆದ ಮೂಮೆಂಟ್ ಎಂಜಾಯ್ ಮಾಡ್ಬೇಕು. ಚಿಯರ್ಸ್. ಸಾವಿಗೂ ನಮ್ಮನ್ನು ದೂರ ಮಾಡಕ್ಕಾಗಲ್ಲ ಅಂತ ಕೈ ಹಿಡ್ಕೊಂಡು ನಡೆದವ್ರು ನಾವು. ನಾವಿಬ್ರು ಕೈ ಗಟ್ಟಿ ಹಿಡ್ಕೊಂಡು ನಡೆದ್ರೆ ಎದುರುಗಡೆ ಬರೋ ಸಾವು ಕೂಡ ಓಡೋಗುತ್ತೆ ಅಂತ ನಂಬ್ತಿದ್ದವ್ರು ನಾವು. ಇವಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ. ನನಗೂ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ.